ಹಾಯ್ ಎಲ್ಲರಿಗೂ ನಮಸ್ಕಾರ. ವನಜಾಸ್ ಕಿಚನ್ಗೆ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅತಿ ಸುಲಭವಾಗಿ ಮತ್ತು ರುಚಿಕಟ್ಟಾಗಿ ಮಾಡಿಕೊಳ್ಳಬಲ್ಲ ಬೆಂಡೆಕಾಯಿ ಪಲ್ಯವನ್ನು ತೋರಿಸಿಕೊಡುತ್ತಿದ್ದೇವೆ. ಬನ್ನಿ ಬೇಕಾಗುವ ಸಾಮಗ್ರಿಗಳನ್ನು ನೋಡೋಣ. ಮೊದಲಿಗೆ ನಾವು 3/4 kg ಬೆಂಡೆಕಾಯಿ, ಒಗ್ಗರಣೆಗೆ ಸಾಸಿವೆ ಅರ್ಧ ಸ್ಪೂನ್, ಕರಿಬೇವಿನ ಎಲೆ ಒಂದು 4 ರಿಂದ 5, ಹಸಿಮೆಣಸಿನಕಾಯಿ 7 ರಿಂದ 8 ನಿಮ್ಮ ಖಾರಕ್ಕೆ ಅನುಗುಣವಾಗಿ, ಈರುಳ್ಳಿ ಮೀಡಿಯಂ ಸೈಜಿನದು 2 ಮತ್ತು ಕಾಯಿ ಒಂದು 3/4 ಕಪ್ಪಷ್ಟು ಮತ್ತು ಅರ್ಧ ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ನೀರಿಗೆ ಹಾಕಿ ನೆನೆಸಿಟ್ಟುಕೊಂಡಿದ್ದೇವೆ. ಮೊದಲು ಒಂದು ಬಾಣಲೆಯನ್ನು ತೆಗೆದುಕೊಂಡು ಅದಕ್ಕೆ ಹೆಚ್ಚಿಟ್ಟ ಬೆಂಡೆಕಾಯಿಯನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ಎಲ್ಲಿಯವರೆಗೂ ಅಂದರೆ ಅದರಲ್ಲಿರುವ ಲೋಳೆ ಅಂಶವೆಲ್ಲ ಹೋಗಿ ಪೂರ್ತಿ ಡ್ರೈ ಆಗುವವರೆಗೂ ಚೆನ್ನಾಗಿ ಹುರಿದುಕೊಳ್ಳಿ. ನಂತರ ಅದೇ ಬಾಣಲೆಗೆ 4 ಟೇಬಲ್ ಸ್ಪೂನ್ ಎಣ್ಣೆ, ಸಾಸಿವೆ ಹಾಕಿ ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಕರಿಬೇವು, ಹಸಿಮೆಣಸಿನಕಾಯಿ, ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಳಿ. ಈರುಳ್ಳಿ ಫ್ರೈ ಆಗುವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ನಾವಿಲ್ಲಿ 1 ಸ್ಪೂನ್ನಷ್ಟು ಉಪ್ಪನ್ನು ಸೇರಿಸಿಕೊಳ್ಳುತ್ತಿದ್ದೇವೆ. ಇದರಿಂದ ಈರುಳ್ಳಿ ಚೆನ್ನಾಗಿ ಮತ್ತು ಬೇಗ ಬೇಯುತ್ತದೆ. ಈಗ ಅದಕ್ಕೆ ಒಂದು 1/4 ಟೀ ಸ್ಪೂನಿನಷ್ಟು ಅರಿಶಿಣ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಬಾಡಿಸಿಕೊಳ್ಳಿ. ನಂತರ ಹುರಿದಿಟ್ಟ ಬೆಂಡೆಕಾಯಿಯನ್ನು ಸೇರಿಸಿ ಆಗಲೇ ನೆನೆಸಿಟ್ಟುಕೊಂಡಿದ್ದಂತಹ ಹುಣಸೆ ರಸವನ್ನು ಸೇರಿಸಿ ಚೆನ್ನಾಗಿ ಬಾಡಿಸಿ. ನಂತರ ಒಂದು ಕಪ್ಪಿನಷ್ಟು ನೀರನ್ನು ಸೇರಿಸಿ 5 ರಿಂದ 10 ನಿಮಿಷ ಬೆಂಡೆಕಾಯಿ ಮೆದುವಾಗಿ ಬೇಯುವ ತನಕ ಮುಚ್ಚಳವನ್ನು ಮುಚ್ಚಿಟ್ಟು ಬೇಯಿಸಿಕೊಳ್ಳಿ. ಬೆಂಡೆಕಾಯಿ ಚೆನ್ನಾಗಿ ಬೆಂದ ನಂತರ ಉಪ್ಪು ಖಾರದ ರುಚಿಯನ್ನು ನೋಡಿಕೊಳ್ಳಿ. ನಮಗಿಲ್ಲಿ ಖಾರ ಸ್ವಲ್ಪ ಕಡಿಮೆ ಆದಂತೆ ಕಾಣಿಸಿತು, ಹಾಗಾಗಿ ನಾವಿಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಸ್ವಲ್ಪ ಖಾರದ ಪುಡಿಯನ್ನು ಸೇರಿಸಿಕೊಂಡಿದ್ದೇವೆ. ನೀವು ಉಪ್ಪು ಖಾರದ ರುಚಿಯನ್ನು ನೋಡಿಕೊಂಡು ಸೇರಿಸಿಕೊಳ್ಳಬಹುದು. ಅದಕ್ಕೆ ಕೊನೆಯಲ್ಲಿ ಕಾಯಿ ತುರಿಯನ್ನು ಸೇರಿಸಿಕೊಂಡು ಚೆನ್ನಾಗಿ ತಿರುಗಿಸಿ 2 ನಿಮಿಷ ಬಿಟ್ಟು ಗ್ಯಾಸ್ ಆಫ್ ಮಾಡಿದರೆ ರುಚಿಯಾದ ಬೆಂಡೆಕಾಯಿ ಪಲ್ಯ ರೆಡಿಯಾಗುತ್ತದೆ ಹಾಗೂ ಸವಿಯಲು ಸಿದ್ಧ.